ನೋಡಿ, ಸಾವು ಯಾರ್ಯಾರಿಗೆ ಹೇಗೆ ಬರುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಪ್ರಭುಲಿಂಗೇಶ್ವರನ ಪರಮಭಕ್ತೆ ಆ ಅಜ್ಜಿ ತರಕಾರಿ ವ್ಯಾಪಾರದಿಂದ ಬಂದ ಹಣವನ್ನು ಸ್ವಲ್ಪ ಸ್ವಲ್ಪ ಕೂಡಿಟ್ಟಿದ್ರು. ತನ್ನ ಆರಾಧ್ಯ ದೈವವಾದ ಪ್ರಭುಲಿಂಗೇಶ್ವರನಿಗೆ ಬೆಳ್ಳಿ ಬಾಗಿಲನ್ನು ಮಾಡಿಸಿ ಕೃತಾರ್ಥ ಬದುಕನ್ನು ಸಾಗಿಸ್ತಾ ಇದ್ಲು. ಆದರೆ ಅವಳ ಈ ಕೊಡುಗೈ ದಾನವೇ ಮೃತ್ಯುವಾಗಿ ಮಾರ್ಪಾಡಾಗಿದೆ. ದಾನ ಧರ್ಮಗಳನ್ನೇ ಉಸಿರು ಮಾಡಿಕೊಂಡಿದ್ದಂತಹ ಆ ಅಜ್ಜಿಯನ್ನು ಕೊಲೆ ಮಾಡಿದ್ದಾದರೂ ಯಾರು, ಯಾವ ಕಾರಣಕ್ಕಾಗಿ, ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಪ್ರಭುಲಿಂಗ ದೇವರ ಪರಮ ಭಕ್ತೆಯ ಮರ್ಡರ್. ಆಸ್ತಿಗಾಗಿ ಅಜ್ಜಿಯ ಅಣ್ಣನ ಮಕ್ಕಳಿಂದಲೇ ಕೊಲೆ. ಸ್ಥಳೀಯರ ಸಂಶಯದಿಂದಲೇ ಹೊರಬಿತ್ತು ಮರ್ಡರ್ ಮಿಸ್ಟ್ರಿ. ಹೀಗೆ ದೇವರ ಎದುರು ಕೈ ಮುಗಿದುಕೊಂಡು ಭಕ್ತಿ ಭಾವದಲ್ಲಿ ಕಳೆದು ಹೋಗಿರುವ ಅಜ್ಜಿಯ ಹೆಸರು ಚಂದ್ರವ್ವ ನಿಜಲಗಿ. 90 ವರ್ಷದ ಹಿರಿಯ ಜೀವ. ಈಗ ಅಜ್ಜಿ ಸ್ವಂತ ಅಣ್ಣನ ಮಕ್ಕಳಿಂದಲೇ ಕೊಲೆಯಾಗಿ ಹೋಗಿದ್ದಾಳೆ. ಅಜ್ಜಿ ಮರ್ಡರ್ ಮಿಸ್ಟ್ರಿ ತಿಳಿಯೋಕು ಮುನ್ನ ಈ ಹಿರಿಯ ಜೀವ ಎಂತಹ ಕೊಡುಗೈ ದಾನಿ ಅನ್ನೋದರ ಬಗ್ಗೆ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ನೋಡಿ. 90 ವರ್ಷದ ಚಂದ್ರವ್ವ ಜಗದಾಳ ಗ್ರಾಮದ ನಿವಾಸಿ. ಬಾಗಲಕೋಟೆ ಜಿಲ್ಲೆಯ ತೇರದಾಳ ಮಾರುಕಟ್ಟೆಯಲ್ಲಿ ತರಕಾರಿ ಮಾರಿ ಬದುಕು ನಡೆಸುತ್ತಿದ್ದರು. ಅದರಲ್ಲಿ ಬಂದ ಹಣದಿಂದಲೇ ಅಲ್ಲಮ ಪ್ರಭುದೇವರ ಪರಮ ಭಕ್ತೆಯಾದ ಚಂದ್ರವ್ವ 2022ರಲ್ಲಿ 16 ಲಕ್ಷ ರೂಪಾಯಿ ಕೊಟ್ಟು ಅಲ್ಲಮ ಪ್ರಭುದೇವರ ಗರ್ಭಗುಡಿಗೆ 20 ಕೆಜಿ ತೂಕದ ಬೆಳ್ಳಿ ಬಾಗಿಲು ಮಾಡಿಸಿದ್ದರು. ಅದಕ್ಕೂ ಮೊದಲು ಇದೇ ದೇಗುಲದಲ್ಲಿ ಭಕ್ತರಿಗಾಗಿ 3 ಲಕ್ಷ ರೂಪಾಯಿ ಕೊಟ್ಟು ಕೊಠಡಿ ನಿರ್ಮಾಣ ಮಾಡಿಸಿದ್ದರು. ಇಂತಹ ಕೊಡುಗೈ ದಾನಿ ಚಂದ್ರವ್ವಗೆ ಜಗದಾಳ ಗ್ರಾಮದಲ್ಲಿ 11 ಎಕರೆಯ ಆಸ್ತಿ ವಿವಾದವಿತ್ತು. ಆ ಆಸ್ತಿಯೇ ಈಗ ಅಜ್ಜಿಯ ಸಾವಿಗೆ ಕಾರಣವಾಗಿದೆ. ಮುಂದೆ ಈಗ ಅವರ ತವ್ರ ಮನೆ ಆಸ್ತಿ ಸಲುವಾಗಿ ರೀ, ಒಂದು ತವ್ರ ಮನೆ ಏನೋ 11 ಎಕರೆನ ಜಮೀನು ಇರ್ತದೆ ರೀ ಜಗದಾಳ ಗ್ರಾಮದಾಗ ರೀ. ಆ ಟೈಮ್ದಾಗ ಐತಿ ಸರ್ ಗೋರ್ಮೆಂಟ್ ಮೋದಿನವ್ರು ಬಂದ್ರಿ, ಮತ್ತು ಅಜ್ಜಿ ನಿನ್ನ ಜಮೀನು ಆರ್ಡ್ರ್ ಆಗೈತಿ, ಮತ್ತು ನಿನಗೆ ಅಳ್ಯಾಕೆ ಬಂದದೀವು, ಅಳ್ಯಾಕೆ ಬಾ ಅಂದ್ರೂ ನಾವು ಬರಂಗಿಲ್ಲ, ಮತ್ತು ನೀನು ನಾವಾಗೆ ಅಳ್ಯಾವ್ರು ಬಂದದೀವಿ, ನೀ ಬರವಲ್ಲಾಗಿದೆ ಅಂತ. ತಮ್ಮ ನನಗೆ ಯಾರೂ ಇಲ್ಲಪ್ಪ, ನಿಮ್ಮ ಅಂತಂಬ್ರ ಜಗಳದಾಗ ನಾ ಬರಂಗಿಲ್ಲ, ನೀನು ಒಂದು ರೊಟ್ಟಿ ತಂದು ಹಾಕ್ತನು, ನಿನ್ನ ಜೋಪಾನ ಮಾಡ್ತಾನ, ಆದ್ರೆ ಕರೆ ಇಂಥ ಕಿಲಾಪ್ ಮಾಡಂಗಿಲ್ಲ, ನಾ ಕೋರ್ಟ್ ಕಚೇರಿ ಬರಂಗಿಲ್ವ ಅನ್ನಿ ಅದು ಜಗಾಡಿ ಅವನು ಬಿಟ್ಟಿವ್ರಿ. ಇವರ ಸದಾಶಿವ ಮಲ್ಲಪ್ರಿ, ಮುಂದೆ ಶಂಕರಪ್ರಿ, ಪರಾಪ್ರಿ, ಸದಾಪ್ರಿ, ಶಂಕರು ರೀ, ಸಿದ್ದು ರೀ, ಇವರೆಲ್ಲ ಕೂಡಿ ಆಯಿನನ್ನು ಇದನ್ನು ಮಾಡಿ 11 ಎಕರೆ ಆಸ್ತಿ ವ್ಯಾಜ್ಯದಲ್ಲಿ ಕೋರ್ಟ್ ಚಂದ್ರವ್ವ ಪರವಾಗಿ ತೀರ್ಪು ನೀಡಿತ್ತು. ಆದ್ರೆ ದುರಂತ ಅಂದ್ರೆ ಸರ್ವೆ ಅಧಿಕಾರಿಗಳು ತಮ್ಮ ಕರ್ತವ್ಯಕ್ಕೆಂದು ಗ್ರಾಮಕ್ಕೆ ಬಂದ ದಿನ ಅಂದ್ರೆ ಇದೇ ತಿಂಗಳು 13ನೇ ತಾರೀಕು ಚಂದ್ರವ್ವ ಘಟಪ್ರಭಾ ಕಾಲುವೆಯಲ್ಲಿ ಬಿದ್ದಿದ್ದಾಳೆ. ಆಕೆಯ ಅಳಿಯಂದಿರು ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು. ಆದ್ರೆ ಅಷ್ಟರಲ್ಲಿ ಅಜ್ಜಿ ಸಾವನ್ನಪ್ಪಿದ್ದು ಗೊತ್ತಾಗಿತ್ತು. ಕಣ್ಣೀರಿಡುತ್ತಲೇ ಚಂದ್ರವ್ವನ ಅಣ್ಣನ ಮಕ್ಕಳು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ದರು. ಆದ್ರೆ ಸ್ಥಳೀಯರಿಗೆ ಇಲ್ಲಿ ಏನೋ ನಡೆದಿದೆ ಅನ್ನೋ ಸಂಶಯ ಮೂಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪೊಲೀಸರ ವಿಚಾರಣೆಯಲ್ಲಿ ಅಣ್ಣನ ಮಕ್ಕಳೇ ಆಕೆಯನ್ನು ಕಾಲುವೆಗೆ ನುಗ್ಗಿ ಬದುಕಿಸುವ ನಾಟಕ ಆಡಿದ್ದು ಬಯಲಾಗಿದೆ. ಅವರು ತವ್ರ ಮನೆದು ಒಂದು ಆಸ್ತಿ ಬರ್ಬಿಡ್ತಾರೆ, ಈಗ ಒಂದು 11 ಎಕರೆ 10 ಎಕರೆ ಚಿಲ್ಲರ. ಆ ಆಸ್ತಿ ಸಂಬಂಧ ಗೋರ್ಮೆಂಟ್ ಸರ್ವೆದಾರ್ ಬಂದಿರು, ನೋಟಿಸು ಕೊಟ್ಟಿರು. ಕೊಟ್ಟ ನಂತರ ಅವ್ರು ಗೋರ್ಮೆಂಟ್ದವ್ರ ಕಡೆ ಬಂದರು. ಈ ಅಜ್ಜಿಗೆ ನಾಟಕ ಎದ್ದು ಆಗ ಹೋಗಾಕೆ ಬರ್ತಿದ್ದಲ್ಲ, ಆದರೂ ಗಾಡಿಯಾಗ ಮನ್ಕೊಂಡಳಕ್ಕೆ ಅಕ್ಕಿನ ಹೊರಗೆ ಕಿನಾಲ್ದಾಗ ಎಳೆದು ಹೋಗದ ಸರ್ವೆದವ್ರು ಇದ್ದಾಗನ ಕಿನಾಲ್ದಾಗ ಹೋಗಿದ್ರಿ ಆಕೆ ಒಂದು 200 ಫೂಟ್ ತೆಲ್ಕೊತ ಹೋಗ್ತಿಳು. ಮುಂದೆ ಹೋಗಿ ಗಾಡಿಯಾಗ ಏನಂತಲೇ ಇವರು ಆಕಿನ ಕುತ್ತಿಗೆ ಸಿಕ್ಕಿ ಆಕಿನ ಬಂದು ಆಕಿನ ಪಾಪಕ್ಕೆ ಜೀವನ ಇದು ಇಲ್ಲಂಗೆ ಮಾಡಾಕ ಇವರು. ಮಕ್ಕಳು ಇಲ್ಲದ ಅಜ್ಜಿ ಅಲ್ಲಮಪ್ರಭು ದೇವಸ್ಥಾನದಲ್ಲಿ ವಾಸ ಮಾಡ್ತಿದ್ರು. ದೇವಸ್ಥಾನದ ಪೂಜಾರಿ ಕಾಡಪ್ಪ ಅಜ್ಜಿಯ ಆರೈಕೆ ಮಾಡ್ತಿದ್ದ. ಹೀಗಾಗಿ ಸರ್ವೆ ಮಾಡಲು ಅಧಿಕಾರಿಗಳು ಬಂದಾಗ ಪೂಜಾರಿ ಕಾಡಯ್ಯ ಅಜ್ಜಿಯನ್ನು ಜಮೀನಿಗೆ ಕರೆದುಕೊಂಡು ಬಂದಿದ್ದ. ಸರ್ವೆ ಮಾಡುವ ವೇಳೆ ಕಾಡಯ್ಯ ಅಧಿಕಾರಿಗಳ ಜೊತೆ ಜಮೀನಿನಲ್ಲಿ ಹೋಗಿದ್ರು. ಆಗ ಸಹೋದರರ ಮಕ್ಕಳು ಚಹಾ ಕುಡಿಯಲು ಅಜ್ಜಿಯನ್ನು ಕಾರಿನಿಂದ ಇಳಿಸಿ ಘಟಪ್ರಭಾ ನದಿ ಕಾಲುವೆಗೆ ತಳ್ಳಿದ್ದಾರೆ. ಅಜ್ಜಿ ಕಿರುಚಾಡುತ್ತಿದ್ದಂತೆ ಹೆದರಿದ ಆರೋಪಿಗಳು ಬದುಕಿಸುವ ನಾಟಕ ಮಾಡಿದ್ದಾರೆ. ಈ ಬಗ್ಗೆ ಕಾಡಯ್ಯ ದೂರು ನೀಡಿದ್ದು 6 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು 5 ಜನ ಆರೋಪಿಗಳನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಎಂದರು. ಇವರು ಕೆನಾಲಲ್ಲಿ 3 ಜನ ಅವರಿಗೆ ಇನಿಷಿಯಲಿ ಪುಷ್ ಮಾಡಿದ್ದಾರೆ. ಬೇರೆ ಪಬ್ಲಿಕ್ ಗೊತ್ತಾದ ನಂತರ ಅವರೇ ಇವರಿಗೆ ಸೇವ್ ಮಾಡಿದ್ದಾರೆ. ಆದರೆ ಇಲ್ಲಿ ಬನಟ್ಟಿಯಿಂದ ಗೋಕಾಕ್ ಕಡೆ ಹಾಸ್ಪಿಟಲಲ್ಲಿ ಹೋಗುವಾಗ ನಮಗೆ ಅನುಮಾನ ಇದೆ ಅವರು ಇವ್ರದ್ದು ಮರ್ಡರ್ ಮಾಡಿದ್ದಾರೆ. ಇದು ಆಧಾರ್ ಬೇಸಿಸ್ ಮೇಲೆ ನಾವು ಈಗಾಗಲೇ FIR ರಿಜಿಸ್ಟರ್ ಮಾಡಿದ್ದೀವಿ. ಟೋಟಲ್ ಗಾಡಿಯಲ್ಲಿ ಬನ್ನಟ್ಟಿಯಿಂದ ಗೋಕಾಕ್ ಹೋಗುವ ಗಾಡಿಯಲ್ಲಿ 6 ಜನ ಇದ್ದು ಅದರಲ್ಲಿ 5 ಜನ ಮೇನ್ ಆರೋಪಿ ಎಲ್ಲ ಅರೆಸ್ಟ್ ಆಗಿದ್ದಾರೆ. ಇನ್ನೊಬ್ಬರು ಡ್ರೈವರ್ ಅರೆಸ್ಟ್ ಆಗಬೇಕು, ಅದನ್ನು ಕೂಡ ಆದಷ್ಟು ಬೇಗ ನಾವು ಪತ್ತೆ ಹಚ್ತೀವಿ.
ತೇರದಾಳದಲ್ಲಿಯೇ ಕೊಡುಗೈ ದಾನಿ ಎಂದು ಹೆಸರಾಗಿದ್ದ ದಾನಜ್ಜಿ ಅಂತಲೇ ಪ್ರೀತಿಯಿಂದ ಕರೆಸಿಕೊಳ್ಳುತ್ತಿದ್ದ ಅಜ್ಜಿ ಕೇವಲ ಆಸ್ತಿಯ ಆಸೆಗಾಗಿ ಹೀಗೆ ಕೊಲೆಯಾಗಿ ಹೋಗಿದ್ದು ನಿಜಕ್ಕೂ ವಿಪರ್ಯಾಸ. ರವಿ ಹಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ.